ತಿಂಗಳಾಗಿದೆ ಏನು ವಿಡಿಯೋ ಹಾಕಿಲ್ಲ ನಾನು. ಸೊ ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಯೂಟ್ಯೂಬ್ ಚಾನಲಲ್ಲಿ ನಂದೊಂದು 100 ಸಬ್ಸ್ಕ್ರೈಬರ್ಸ್ ಇದ್ದರೆ ನಮ್ಮ ಅಮ್ಮನಿಂದಾನೇ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಸೊ ಎಲ್ಲ ಅವ್ರ ಕ್ಲೈಂಟ್ಸ್ಗಳು, ಬಿಕಾಸ್ ಶಿ ಈಸ್ ಅ ಬ್ಯೂಟಿಷಿಯನ್. ಸೊ ಅದಕ್ಕೋಸ್ಕರ ನಮ್ಮಮ್ಮ ಅವ್ರಿಗೋಸ್ಕರ ಹೇರ್ ಕೇರ್ ಅಲ್ಲಿ ಹೇರ್ ಆಯಿಲ್ ಯಾವುದು ಯೂಸ್ ಮಾಡೋದು ನಾವು ಅಂತ ಟಿಪ್ಸ್ ಕೊಡೋಣ ಅಂತ ಈ ವಿಡಿಯೋ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಅವ್ರ ಫಾಲೋವರ್ಸ್ಗೋಸ್ಕರ ಇದನ್ನು ನೋಡಿಕೊಂಡು ಮೇ ಬಿ ಅವ್ರಿಗೆ ಯೂಸ್ ಆಗ್ಬೋದು ಅಂತ. ಸೊ ಇವತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮಮ್ಮ ಇದ್ದಾರೆ. ಹಾಯ್. ಸೊ ಇವತ್ತು ಏನು ಆಯಿಲ್ ನೀನು ಮಾಡ್ತಾ ಇರೋದು? ಆಯುರ್ವೇದಿಕ್ ಥರ ಅಂದರೆ ನನ್ನ ಕ್ಲೈಂಟ್ಸು ನಿಮ್ಮ ಕೂದಲು ಇಷ್ಟೊಂದು ಚೆನ್ನಾಗಿದೆ, ಏನಕ್ಕೆ ಏನು ಹಾಕ್ತೀರಾ ಅಂತ ಕೇಳ್ತಾ ಇದ್ರು. ಅದಕ್ಕೆ ಅವ್ರಿಗೋಸ್ಕರ ಒಂದು ಆಯಿಲ್ನ ತಯಾರು ಮಾಡ್ತಾ ಇದ್ದೀನಿ. ಯಾವ ಥರ ಮಾಡ್ಕೋಬೇಕು, ಕೂದಲಿಗೆ ಸೇಫ್ ಯಾವ ಥರ ಅಂತ ಹೇಳಿ ನಾನು ಆಯಿಲ್ ಮಾಡಿ ಅವ್ರಿಗೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀರಾ? ಇದು ಒಣಗೊನೆ ಸೊಪ್ಪು ಅಂತೇಳಿ, ಮತ್ತು ಇದು ಒಂದೆಲಗ, ಇದು ಮೆಂತ್ಯ, ಇದು ದಾಸವಾಳ ಎಲೆ, ಮತ್ತು ಕರಿಬೇವು ಸೊಪ್ಪು, ಮತ್ತು ಬೆಟ್ಟದ ನೆಲ್ಲಿಕಾಯಿ, ದಾಸವಾಳ ಹೂವು. ಇದು ಇನ್ನೂ ರೆಡ್ದು ಯಾವುದಾದ್ರೂ ಆಗ್ತದೆ, ಇದೇ ಅಂತೇನಿಲ್ಲ. ಮತ್ತು ವೈಟ್ದು ದಾಸವಾಳ ಹೂವು ಆದರೂ ಆಗ್ತದೆ. ಇದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಅದು ಒಂಥರ ಉಂಡೆ ಥರ ತಟ್ಕೊಂಡು ಒಣಗಿಸ್ಬೇಕು. ಒಣಗಿಸ್ಬಿಟ್ಟು ಆಮೇಲೆ ಆಯಿಲ್ ಒಂದು 3-4 ದಿನ ಚೆನ್ನಾಗಿ ಒಣಗಿಸ್ಬೇಕು. ಅದನ್ನು ನಾನು ಇವಾಗ ತೋರಿಸ್ಕೊಡ್ತೀನಿ ಯಾವ ಥರ ಮಾಡ್ಕೋಬೇಕು ಅಂತೇಳಿ. ಮೊದಲಿಗೆ ಒಣಗೊನೆ ಸೊಪ್ಪು ಇದು, ಮತ್ತು ಒಂದೆಲಗ ಸೊಪ್ಪು ಇದು, ಮೆಂತ್ಯ ಸೊಪ್ಪು ಇದು, ಮತ್ತು ಇದು ದಾಸವಾಳದ ಎಲೆ. ದಾಸವಾಳದ ಎಲೆ ಯಾವುದಾದ್ರೂ ಸರಿನೇ ಹಾಕ್ಬೋದು. ಮತ್ತು ಇದು ಕರಿಬೇವು. ದಾಸವಾಳ ಹೂವು ವೈಟ್ದು ಇನ್ನೂ ಚೆನ್ನಾಗಿರ್ತದೆ. ನಮ್ಮ ಹತ್ರ ಇರಲಿಲ್ಲ, ಹಂಗಾಗಿ ರೆಡ್ ಹಾಕೊಂಡಿದ್ದೀರಿ. ರೆಡ್ಡು ಮತ್ತು ಇದು ಕ್ರೀಮ್ ಕಲರು, ಮತ್ತು ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಿ ಹಾಕೋಬೇಕು. ಸ್ವಲ್ಪ ನೀರು ಹಾಕೋಬೇಕಷ್ಟೇ, ಜಾಸ್ತಿ ಹಾಕೋಬಾರ್ದು. ನೀರಾದರೆ ಚೆನ್ನಾಗಿರಲ್ಲ. ನೋಡಿ ಈ ಥರ ಆಗಿದೆ. ಇದಿಷ್ಟರಲ್ಲೇ ನಾವು ಒಣಗಿಸ್ಬೇಕು. ಇದನ್ನು ಈ ಥರ ಮಾಡಿಕೊಂಡು ಈ ಥರ ಒಣಗಿಸ್ಬೇಕು. 2 ತಪ್ಪರೆ 3 ದಿನ ಚೆನ್ನಾಗಿ ಒಣಗಬೇಕು, ಅದು ಹಸಿ ಇರಬಾರ್ದು. ಇವತ್ತಿಗೆ ಇಷ್ಟೇ. ಸೊ ಫಸ್ಟ್ ನೀವು 1 ಡೇ ಎಲ್ಲ ತಗೊಂಡು ಈ ಥರ ಗ್ರೈಂಡ್ ಮಾಡಿಕೊಂಡು ನೆಕ್ಸ್ಟ್ ಡ್ರೈಗೆ ಇಡಬೇಕು. ಇನ್ನು 3 ಡೇಸ್ ಆದಮೇಲೆ ಅದು ಒಣಗಾದ್ಮೇಲೆ ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ ನೆಕ್ಸ್ಟ್ ತೋರಿಸ್ತೀವಿ.
3 days later. ಸೊ ಹೀಗಿದೆ. ಇವಾಗ ನಮ್ಮಮ್ಮ ಅದನ್ನು ಹೇಗೆ ನೆಕ್ಸ್ಟು ಆಯಿಲ್ಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತಾರೆ. ಈಗ ಯಾವ ಆಯಿಲ್ ಯೂಸ್ ಮಾಡ್ತಾ ಇರೋದಮ್ಮ ನೀನಿದು? ಕೊಬ್ಬರಿ ಎಣ್ಣೆಗೆ ಈಗ ಅದು ಪ್ಯಾರಾಚೂಟ್ ಆದರೂ ಸರಿಯಾ, ಇಲ್ಲ ಅಂದರೆ ನಾವು ಮಿಲ್ಲಲ್ಲಿ ಮಾಡಿಸ್ಕೊಂಡು ಇಟ್ಕೋಬೋದು. ಕೊಬ್ಬರಿನ ತಗೊಂಡು ಮಿಲ್ಲಲ್ಲಿ ಮಾಡಿಸಿ ಇಟ್ಕೊಂಡಿರೋದನ್ನ ಈಗ ನಾನು ಅರ್ಧ ಲೀಟ್ರ್ ಎಣ್ಣೆಗೆ ಇದನ್ನು ಒಂದು 4-5 ಹಾಕಬೇಕು, ಇಲ್ಲ ಅಂದರೆ ಒಂದು 3 ಹಾಕಿದ್ರೂ ಸರಿನೇ. ಕಡಿಮೆ ಸಿಮ್ಮಲ್ಲಿ ಕೊಟ್ಕೊಂಡು ಕಾಯಿಸ್ಕೊಂಡು ಇಟ್ಕೋಬೇಕು. ಇವಾಗ ಕಾಯಿಸ್ತಾ ಇದ್ದೀನಿ, ನೋಡ್ಕೊಂಡು. ಸೊ ನಾವು ಊರಿಂದ ಕೊಬ್ಬರಿಕಾಯಿನ ತಂದು ಅದನ್ನು ಯೂಶಲಿ ಲೈಕ್ ಗ್ರೈಂಡ್ ಮಾಡಿಸಿ ಕೊಬ್ಬರಿ ಎಣ್ಣೆನ ನಾವು ಯೂಸ್ ಮಾಡೋದು ಮನೆಯಲ್ಲಿ. ಅದೇ ಎಣ್ಣೆನ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಇವರು. ಇದು 1/2 ಲೀಟರ್ ಕೊಬ್ಬರಿ ಎಣ್ಣೆಗೆ ಫಸ್ಟು ಬಾಯ್ಲ್ ಮಾಡಬೇಕು. ಕಡಿಮೆ ಸಿಮ್ಮ ನೋಡಿ. ಅರ್ಧ ಲೀಟ್ರಿಗೆ ಇದನ್ನ ಒಂದು 4 ಆದರೂ ಹಾಕಬೇಕು. ಈ ಥರ 1/4 ಲೀಟ್ರಿಗೆ ಒಂದು 2 ಹಾಕೋಬೇಕು, ಇಲ್ಲ ಅರ್ಧ ಲೀಟ್ರಿಗಾದರೆ ಒಂದು 4 ತಪ್ಪರೆ 5 ಹಾಕೊಂಡ್ರೆ ಸಾಕು. ಇದು ಎಣ್ಣೆ ಕಡಿಮೆ ಸಿಮ್ನಲ್ಲೇ ಬೇಯಿಸ್ಕೋಬೇಕು. ಓಕೆ, ಒಂದು 4 to 5 ಹಾಕಿಬಿಟ್ಟು ಲೋ ಸಿಮ್ಮಲ್ಲಿ ಎಷ್ಟೊತ್ತು ಬಿಡಬೇಕು? ಇದನ್ನು ಎಷ್ಟೊತ್ತು ಬಾಯ್ಲ್ ಆಗಬೇಕು? 10 ನಿಮಿಷ, ಇಲ್ಲಾಂದ್ರೆ 1/4 ಗಂಟೆ. ಈಗ ಇದು ಏನೇನಕ್ಕೆ ಯೂಸ್ ಮಾಡ್ಬೋದು ಆಯಿಲು? ಏನಕ್ಕೆ ನಾವು ಇದನ್ನು ಈ ಥರ ಬೆಳೆಸ್ಬೇಕು? ಹೇರ್ ಫಾಲ್ ಆದರೆ ಕಂಟ್ರೋಲ್ ಮಾಡೋಕ್ಕೆ ಅದೊಂದು, ಮತ್ತು ಡ್ಯಾಂಡ್ರಫ್ ಇದ್ರೆ, ಮತ್ತು ಈಗ ಕೂದಲು ಉದ್ರಕ್ಕೆ ನಾನಾ ಕಾರಣಗಳಿರುತ್ತೆ. ಇದಕ್ಕೆ ಅಂತ ಏನು ಇರಲ್ಲ. ಒಬ್ಬೊಬ್ರು ಟೆನ್ಷನ್ ಮಾಡಿಕೊಂಡ್ರೆ ಕೂದಲು ಉದುರುತ್ತದೆ, ಡ್ಯಾಂಡ್ರಫ್ ಇದ್ರೆ ಕೂದಲು ಉದುರುತ್ತೆ, ಮತ್ತು ಥೈರಾಯ್ಡ್ ಇದ್ರೂ ಕೂದಲು ಉದುರುತ್ತೆ ಅಲ್ವಾ. ಅಂದರೆ ನಮ್ಮದು ಆಹಾರ ಊಟ ನಾವು ತೊಗೊಳ್ತೀವಲ್ಲ ಅದರಲ್ಲೂ ನಮಗೆ ವೇರಿಯೇಷನ್ ಆಗ್ತದೆ ಏರು. ಯಾಕೆ ಅಂತಂದರೆ ತರಕಾರಿ ಸೊಪ್ಪೇ ತಿನ್ನಲ್ಲ ಒಬ್ಬೊಬ್ಬರು. ಇದಕ್ಕೆ ಹೆಚ್ಚು ನಾವು ಆಯಿಲ್ ಹಾಕೋದ್ರಿಂದನೇ ಕಂಟ್ರೋಲ್ ಆಯ್ತದೆ ಅಂತ ಹೇಳೋಕ್ಕಾಗಲ್ಲ. ಆಹಾರನೂ ಹಂಗೆ ತಗೋಬೇಕು. ಹೆಚ್ಚು ಸೊಪ್ಪು ತರಕಾರಿ ತಿನ್ನಬೇಕು. ಮತ್ತು ನಾವು ತಿನ್ನೋ ಊಟದಲ್ಲಿ ಹೆಚ್ಚು ಕರಿಬೇವಿನ ಸೊಪ್ಪು ತಿನ್ನಬೇಕು. ಕರಿಬೇವಿನ ಸೊಪ್ಪು, ಕ್ಯಾರೆಟು ಈ ಥರದನ್ನ ಜಾಸ್ತಿ, ತರಕಾರಿ ಸೊಪ್ಪು ಜಾಸ್ತಿ ತಿನ್ನಬೇಕು ಕೂದಲು ಚೆನ್ನಾಗಿರಬೇಕು ಅಂದರೆ. ಮೇನ್ಲಿ ಅದು. ಆಮೇಲೆ ಆಯಿಲ್ ಯೂಸ್ ಮಾಡಿ. ಆಯಿಲ್ನೂ ಇವು ಯಾವ ಥರ ಅಂದರೆ ನಾವು ಈಗ ಆಯಿಲ್ನ ಸುಮ್ಮನೆ ಹೆಂಗೆಗೋ ಹಾಕ್ಬಿಡೋದಲ್ಲ, ರೂಟ್ಗೆ ಅದು ಟಚ್ ಆಗಬೇಕು. ಮತ್ತು ಇವಾಗ ವಾರದಲ್ಲಿ ದಿನ ಸ್ನಾನ ಮಾಡ್ತಾ ಇರ್ತಾರೆ. ದಿನ ಸ್ನಾನ ಮಾಡಬಾರ್ದು, ತಲೆ ಸ್ನಾನನ ದಿನ ಸ್ನಾನ ಮಾಡಬಾರ್ದು. ವಾರದಲ್ಲಿ ಒಂದು 2 ದಿನ ತಪ್ಪರೆ 3 ದಿನ ತಲೆ ಸ್ನಾನ ಮಾಡ್ಬೋದು. ಮತ್ತು ಸ್ನಾನ ಮಾಡಿದ್ರಲ್ಲೂ ಇದಿರುತ್ತೆ, ಎಷ್ಟೊಂದು ಶಾಂಪು ಹಾಕ್ಬಿಡೋದು ಅದೆಲ್ಲ ತಪ್ಪಾಗ್ತದೆ. ಒಂದು ಶಾಂಪು ತಗೊಂಡ್ರೆ ನೀರೊಳಗಡೆ ಹಾಕಿಯೇ ಅದನ್ನು ನಮ್ಮ ಕೂದಲಿಗೆ ಅಪ್ಲೈ ಮಾಡಬೇಕು. ಆ ಥರ ಎಲ್ಲ ಇರ್ತದೆ. ಮತ್ತು ಇವಾಗ ನಾವು ಇದನ್ನೆಲ್ಲ ಮಾಡಿಕೊಂಡು ಹಾಕಬೇಕಾದ್ರೂ ಅದರದ್ದೇ ಆದಂಥ ರೀತಿ ಇರ್ತದೆ. ಕಾಟನಲ್ಲಾದರೂ ಹಾಕ್ಬೋದು, ಉಗುರನ್ನ ನಾವು ಟಚ್ ಮಾಡಬಾರ್ದು. ನಮ್ಮ ಆಯಿಲ್ ಎಲ್ಲಿವರೆಗೂ ಬಂತು? ಈಗ ಇನ್ನೊಂದು 5 ಮಿನಿಟ್ಸ್ ಬೇಕು ಅನಿಸುತ್ತೆ. ನೋಡಿ ಈ ಥರ. ಈಗ ಸ್ವಲ್ಪ ಬಾಯ್ಲ್ ಆಗ್ತಾ ಇದೆ. ಕಲರ್ ಚೇಂಜ್ ಆಯ್ತು. ಈ ರೀತಿ ಎಣ್ಣೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆದವರು ಹೇರ್ಗೆ ನೈಟು 1 ಸ್ಪೂನು ಮೆಂತ್ಯನ ನೆನೆ ಹಾಕ್ಬಿಡ್ಬೇಕು. ನೆನೆ ಹಾಕ್ಬಿಟ್ಟು ಬೆಳಗಿನ ಜಾವ ಅಥವಾ ಒಂದು 10 ಗಂಟೆ ಮೇಲೆ ಅದಕ್ಕೆ ಒಂದು ಸ್ವಲ್ಪ ದಾಸವಾಳ ಹೂವು, ದಾಸವಾಳ ಸೊಪ್ಪು, ಅದೊಂದು ಸ್ವಲ್ಪ ಮೆಂತ್ಯ ಅಷ್ಟನ್ನು ಮಿಕ್ಸಿ ಮಾಡಿಕೊಂಡು ಏರ್ಗೆ ಹಾಕಿದ್ರೆ ಅದು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದ್ರೆ ಅದನ್ನು ಚೆನ್ನಾಗಿರುತ್ತೆ. ಇದು ಫ್ರೀಜ್ ಏರ್ ಇರೋದು ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಯ್ತದೆ. ಮತ್ತು ಸ್ಪ್ಲಿಟ್ ಏರ್ ಬರೋದು ಅದೆಲ್ಲ ಕಂಟ್ರೋಲ್ ಆಯ್ತದೆ. ಇವಾಗ ಆಫ್ ಮಾಡ್ಬೋದಾ? ಒಂದು 1/4 ಗಂಟೆ ಆಯಿತು. 1/4 ಗಂಟೆ ಆದಮೇಲೆ ಮತ್ತೆ ನಾವು ತೆಗೆದು ಹಾಗೆ ಇಟ್ಬಿಡೋದು. ಸೊ ಇವಾಗ ಆಫ್ ಮಾಡಿಬಿಟ್ಟು ಕೂಲ್ ಆಗೋದಕ್ಕೆ ಬಿಟ್ಟು ಅದು ಒಳಗೆ ಇರುತ್ತೆ. ಓವರ್ ನೈಟ್ ಇದನ್ನು ಹಾಗೇನೆ ನೆನೆಯೋದಕ್ಕೆ ಬಿಡಬೇಕು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾಳೆ ನಾವು ಅದನ್ನು ಸೆಪ್ರೇಟ್ ಮಾಡಿ ಬರೀ ಆಯಿಲ್ನ
ಬಾಟಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ, ಆಫ್ ಮಾಡೋದೀಗ. ಇದನ್ನು ಹೀಗೆ ಕೂಲ್ ಆಗೋದಕ್ಕೆ ಬಿಡಬೇಕು. ಸೊ ಈಗ ಆಫ್ ಮಾಡಿದ್ದೀವಿ ನಾವು. ಮತ್ತು ನನ್ನ ಕ್ಲೈಂಟ್ಸು ತುಂಬ ಕೇಳ್ತಿದ್ರು, ಮೇಡಮ್ ನೀವು ಯಾವುದು ಆಯಿಲ್ ಹಾಕ್ತೀರಾ ಹೇಳಿ ಹೇಳಿ ಅಂತ. ನಾನು ಹಾಕೋದನ್ನ ಇವಾಗ ತೋರಿಸಿದ್ದೀನಿ, ನೀವು ಮಾಡಿಕೊಡಿ. ಇನ್ನು ಚೆನ್ನಾಗಿರುತ್ತೆ, ಕೂದಲು ಚೆನ್ನಾಗಾಗ್ತದೆ. ನೋಡ್ಬೋದು ನೀವು ಅವ್ರ ಕೂದಲು ಎಷ್ಟು ಉದ್ದ ಇದೆ ಅಂತ. ನಾನು ಥೈರಾಯ್ಡ್ ಇದ್ರೂ ಇಷ್ಟು ಮೇಂಟೈನ್ ಮಾಡಿದ್ದೀನಿ. ಈ ಥರನೇ ಮಾಡ್ಕೊಳ್ಳಿ, ಚೆನ್ನಾಗಾಗ್ತದೆ, ತೊಂದರೆ ಏನಿಲ್ಲ. ಆದರೆ ಮೇಂಟೈನ್ ಮಾಡಬೇಕು, ನೀವು ಮೇಂಟೈನ್ ಮಾಡಬೇಕು, ಆಹಾರನೂ ತಗೋಬೇಕು. ಹಾಗಾಗಿ ತುಂಬ ಜನ ಕೇಳ್ತಾ ಇದ್ರಿ, ನಾನು ಎಷ್ಟೊಂದು ಜನಕ್ಕೆ ಹೇಳಿದ್ದೀನಿ ಈ ಥರ ಮಾಡ್ಕೊಳ್ಳಿ ಅಂತ. ಆದರೆ ನಾನು ಇದನ್ನು ಮಾಡಿದ್ರೆ ನಿಮ್ಗೆ ಎಲ್ಲರಿಗೂ ಇನ್ನೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಮಾಡ್ಕೊಳ್ಳಿ, ಈ ಥರ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಇದನ್ನು ಹೇಗೆ ಅನ್ನಿಸ್ತು ಅಂತ ಹೇಳಿ. ಐ ಹೋಪ್ ದಿಸ್ ವಿಲ್ ಬಿ ಯೂಸ್ಫುಲ್. ಹೀಗೆ ನಿಮ್ಗೇನಾದರೂ ಬೇರೆ ಟಿಪ್ಸ್ ಬೇಕು ಅಂದರೆ ಡೂ ಫಾಲೋ ಮೈ ಚಾನಲ್ ಭೂಮಿ ಇನ್ ದ ಸಿಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.